ಯಾವ ವ್ಯಾಪಾರ ಅಂತ ನಮ್ಗೆ ಹೇಳ್ದೇನೆ ಏನ್ ವ್ಯಾಪಾರ ಮಾಡ್ತೀರೋ ನೀವು? ತೋರ್ಸ್ರೋ, ಏನ್ ವ್ಯಾಪಾರ ಮಾಡ್ತಾ ಇದೀರಾ? ಅದೆಲ್ಲ ಸಸ್ಪೆನ್ಸು. ನಿಮ್ಮನ್ನ ಕಾಯಿಸಿ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ಕೊಂಡಿದೀವಿ. ನೀನ್ ಆ ಸಸ್ಪೆನ್ಸ್ ನ ತಡೆಯಕ್ಕಾಗಲ್ಲ. ನಿನಗ್ ಮೊದ್ಲೇ ಅನುಭವ ಇಲ್ಲ ಕಣೋ, ಹೇಳ್ಬಿಟ್ ಮಾಡ್ರು. ನನಗೆ ಹೇಳಿದ್ರೆ ನಿಮ್ಗೆ ಒಳ್ಳೇದು. ನಿನಗ್ ಮೊದ್ಲೇ ಹೇಳಿದ್ರೆ ಚೆನ್ನಾಗೇ ಇರಲ್ಲ. ನೀನ್ ಸುಮ್ನಿರು. ನಾನ್ ನಿನ್ ಸೋದರ ಮಾವ ಕಣ. ಅದಕ್ಕೆ ತಂದೆ ಆದ್ಮೇಲೆ ಬರೋ ನಾನೇ ಕಣ. ನನಗ್ ಮರ್ಯಾದೆ ಕೊಡ್ಬಾರ್ದ ನೀವು? ಮರ್ಯಾದೆ ಅನ್ನೋದು ಕೊಡೋದು, ಹಿಂಗ್ ಬೇಡ್ಕೋಬಾರ್ದು. ಕೆಡ್ದಾಗಿದೆ. ನೋಡ್ತೀನ ನೀವೇನ್ ವ್ಯಾಪಾರ ಮಾಡ್ತೀರಾ ನಾನು ನೋಡ್ತೀನಿ. ಈ ವ್ಯಾಪಾರ ಶುರು ಆಗೋಷ್ಟ್ರಲ್ಲಿ ಆ ವ್ಯಾಪಾರ ಏನು ಅಂತ ನಾನು ಕಂಡು ಹಿಡಿತೀನಿ. ಈ ಬೋರ್ಡ್ ನಿಲ್ಸ್ರ. ಅವ್ರು ಹೇಳ್ದಂಗ್ ಮಾಡ್ರಪ್ಪ. ಇರ್ಲೇ ನಿಲ್ಸೆ. ಹುಷಾರು. ಅಲ್ಲೇ ಹಾಕಿ. ಬೋರ್ಡ್ ಹಾಕೋ ಅಷ್ಟು ಈಸಿ ಅಲ್ಲ ಕಣ ವ್ಯಾಪಾರ ಅಂದ್ರೆ. ಏನಮ್ಮಿ ಆ ತೋರಣನ್ ವರ್ಲ್ಡ್ ಕಪ್ ತರ ಕೈಲಿ ಹಿಡ್ಕೊಂಡಿದ್ಯಾ? ಹೋಗ ಹೂ ತಗೊಂಡ್ ಬಾ ಹೋಗು. ಆಯ್ತು. ಬೇಗ ತಗೊಂಬರಮ್ಮಿ. ಅಯ್ಯಯ್ಯೋ, ಏನಮ್ಮಿ ನಿನ್ ಕೈಗಳು ಮಲ್ಗೆ ಹೂ ತರ ಮೃದು ಆಗಿದೆ. ಯಾವ ಸೋಪಮ್ಮಿ ಹಚ್ಕೊಳ್ಳೋದು? ಬಾಳ ಹೆಚ್ಕೊಂಡ್ಬಿಟ್ಟಿದ್ದೀರ ಕಣ ನೀವು. ಲವ್ ಮಾಡ್ತೀರಾ? ಲವ್ ತೋರಣ ಕಟ್ತೀರಾ? ತೋರಣನ ನೀ ಸುಮ್ನಿರ. ಏನ್ ಮಾವ ಅಂಕಿರಿಸ್ತ್ಯಾ? ಏನ್ ನಡೀತಾ ಇದ್ಯಾ ನಿಮ್ದು? ತೋರಣ ಕಟ್ತಾ ಇದೀವಿ. ತೋರಣನೇ ಕಟ್ತಾ ಇದೀರಾ? ಏನ್ ಮಾಡ್ತಾ ಇದೀರ ಅಂತ ನೋಡ್ತಾನೆ ಇದೀನಿ ಕಣ. ಕೈ ಕಾಲ್ ಮುರಿದ್ ಬಿಡ್ತೀನಿ. ಏನ್ ಅನ್ಕೊಂಡಿದೀರಾ? ಒಂದ್ ಸ್ವಲ್ಪನೂ ಭಯನೇ ಇಲ್ಲ. ನಿನಗೆಲ್ಲ ಗೊತ್ತು ತಾನೆ, ಇನ್ನೇನಕ್ ಭಯ ಪಡ್ಬೇಕು? ತುಂಬಾ ಹೆಚ್ಕೊಂಡ್ಬಿಟ್ಟಿದ್ಯಾ ಕಣ ನೀನು. ಇನ್ನೇನ್ ಮಾಡೋದು? ಎಷ್ಟ್ ದಿನ ಅಂತ ಹೆದರ್ಕೊಂಡಿರೋದು? ಹಾಗಂದ್ರೇನು ನಿನಗ್ ಭಯ ಇಲ್ವಾ? ಇಷ್ಟ ದಿನ ನಾಟಕ ಮಾಡ್ತಿದ್ಯಾ? ಹಾಗೆ ಅನ್ಕೋ. ಸುಮ್ನಿಲ್ಲಾರ್ದೆ ಕಿರಿಸ್ದೆ ಈ ಕೆಳಗ್ ಬಿದ್ದು ಓದಾಡ್ತಾ ಇದೀನಿ ನೋಡು. ಏನಮ್ಮ ಪೂರ್ವೆ? ಅಮ್ಮಮ್ಮ ಹೇಳಿ ದೊಡ್ಡಪ್ಪ. ವರ್ಷನ್ ಮಾತ್ರ ಚೆನ್ನಾಗಿ ಹೇಳ್ತೀರಾ ನೀವು ಆಕ್ಷನ್ ಕಡೆಯವರು. ಅದು ನೀವ್ ಅವ್ರಿಗೆ ಮಾವ ಆದ್ರೆ ನನಗ್ ನೀವು ದೊಡ್ಡಪ್ಪ ಆಗ್ತಿರಲ್ಲ ದೊಡ್ಡಪ್ಪ. ಪರವಾಗಿಲ್ಲ. ನೀನು ಶಾಣೆ ಆಗ್ಬಿಟ್ಟೆ. ನೆನ್ನೆ ತನಕ ಮಾತು ಬರ್ದೇ ಇರೋ ತರ ಇದ್ದೆ, ಇವಾಗ ನೋಡಿದ್ರೆ ಎಷ್ಟು ಮಾತಾಡ್ತಾ ಇದೆಯಾ ನೋಡು. ಎಲ್ಲ ನಮ್ ಟ್ರೈನಿಂಗ್ ಯಾಕೆ ಚೆನ್ನಾಗಿಲ್ವಾ? ನೋಡ್ತಾ ಇದೀನಿ ಕಣ, ನೋಡ್ತಾ ಇದೀನಿ. ನೋಡ್ಕೋ ಪೂರ್ವೆ, ಆ ತೋರಣನ್ ಕೊಡಿಲಿ. ಮಧ್ಯದಲ್ಲಿ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಇಷ್ಟಕ್ಕೂ ನೀವೇನೋ ಮಾಡ್ತಾ ಇದೀರಾ? ಅಯ್ಯ, ಅದ್ ಎಷ್ಟ್ ಸಲ ಕೇಳ್ತೀಯಮ್ಮವ? ತೋರಣ ಕಟ್ತಾ ಇದೀವಿ ಅಂತ ಅವಾಗ್ಲೇ ಹೇಳಿಲ್ವಾ? ತೋರಣ ಇರ್ಲಿ ಕಣ, ನೀವು ಮಾಡ್ತಾ ಇರೋ ವ್ಯಾಪಾರ ಏನು? ಹೇಳಿ ಏನ್ ಮಾಡ್ತಾ ಇದೀವಿ ಅಂತ. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೇಕು. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ. ಅಯ್ಯೋ, ನೀನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡ. ಹೋಗು, ಒಳಗ್ ಹೋಗು. ಸುಮ್ನಿರಾ ಪೂರ್ವೆ, ನಾವು ತೋರಣ ಕಟ್ಕೊಳ್ಳೋಣ. ಇವ್ರು ನೋಡಿದ್ರೆ ಕನಕನ್ ಮುಳುಗ್ಸೋ ತರ ಇದ್ದಾರೆ. ಏನಾಗುತ್ತೋ ಏನೋ. ಪಲ್ಲವಿ, ಅಮ್ಮ ಪಲ್ಲವಿ, ಬಂದೆ. ಇನಾಗ್ರೇಷನ್ ಪೂಜೆಗೆಲ್ಲ ರೆಡಿನಾ? ಎಲ್ಲ ರೆಡಿ ಆಗಿದೆ ಅಣ್ಣ. ಹಾಗಾದ್ರೆ ಮಕ್ಕಳನ್ನೆಲ್ಲ ಕರಿತೀನಿ. ಅದಕ್ಕೂ ಮುಂಚೆ ಕನಕಲಕ್ಷ್ಮಿಯವರು, ನಮ್ಮ ಅತ್ತಿಯವರು ಎಲ್ಲರನ್ನು ಬರಕ್ ಹೇಳಿ. ಇಲ್ಲ ಅಂದ್ರೆ ದೊಡ್ಡವ್ರನ್ನ ಕರೀದೇನೆ ಎಲ್ಲ ಶುರು ಮಾಡಿದ್ದಾರೆ ಅಂತ ಮಾತು ಬರುತ್ತೆ. ಕರೆದ್ರು ಬರ್ತಾರೆ, ಕರೆದೇ ಇದ್ರು ಬರ್ತಾರೆ. ಹಾಗಾಗಿ ಕರೆದೇ ಬಿಡ್ತೀನಿ. ಅದರಲ್ಲೇನಿದೆ? ಕನಕ, ನನ್ನ ಕನಕ, ಬಾಬಾ ಪೂಜೆ ಶುರು ಆಗ್ತಿದೆ. ಶುರು ಮಾಡ್ರಿ. ಅದ್ರಾಗ ನಾನ್ ಮಾಡೋದೇನೈತಿ? ನಾ ಏನ್ ಪೂಜಾರಿನ ಏನ? ಹಾಗಲ್ಲಮ್ಮ, ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಗೆ ಅನುಭವ ಇದೆ. ನಿಮ್ಮಂತವ್ರ ಜೊತೆ ಇದ್ರೆ ಮಕ್ಕಳು ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗತ್ತೆ. ಅದು ಅಲ್ಲದೆ ಬೀಗ್ರಿಗೆ ಮರ್ಯಾದೆ ಕೊಡೋದು ನಮ್ಮ ಧರ್ಮ ಅಲ್ವಾ? ಧರ್ಮ ಗಿರ್ಮ ಆಗಿರ್ಲಿ, ಮಾತು ಮಾತ್ರ ಚೆನ್ನಾಗ್ ಆಡ್ತೀರಾ ನೀವು. ನಾವು ಮಾತಾಡೋದ್ ಮಾತ್ರ ಅಲ್ಲ, ನಾವೇನ್ ಮಾತಾಡ್ತೀವೋ ಅದನ್ನ ನಾವು ಮಾಡಿ ತೋರಿಸ್ತೀವಿ. ಮಾತಲ್ಲೊಂದ್ ರೀತಿ, ಕಾರ್ಯದಲ್ಲೊಂದ್ ರೀತಿ ನಾವಿಲ್ಲ. ಪಲ್ಲವಿ, ಈಗ ಮಾತಿಗೆ ಮಾತು ಬೆಳೆಸ್ಬೇಡ. ಮೊದ್ಲು ಪೂಜೆ ಮುಗ್ಸೋಣ. ಎಲ್ಲಿ ಮಕ್ಕಳನ್ ಕರಿ. ಗೋವಿಂದು, ತಿರುಪತಿ, ಬಾಲಾಜಿ, ಏನೋ ಆಚೆ ಎಲ್ಲ ರೆಡಿ ಏನೋ? ಎಲ್ಲ ರೆಡಿ ಆಗಿದೆಪ್ಪ.
ಅಣ್ಣ ಅಲ್ಲ ಹೊರಗೆ ಏನ್ ನಡೀತೈತಿ? ಏನ್ ಮಾಡ್ಯಾರ ಇವ್ರು? ಏನ್ ವ್ಯಾಪಾರ ಮಾಡಕತ್ತಾರ? ಅದ್ರ ಬಗ್ಗೆ ಸ್ವಲ್ಪನೂ ಕ್ಲೂ ಸಿಗ್ದಾರ ಹುಷಾರಾಗಿದ್ದಾರಮ್ಮ. ಇವ್ರು ದೊಡ್ಡದೇ ಏನೋ ಮಾಡ್ತಿದಾರೆ ಅಂತ ನಂಗೆ ಡೌಟು. ಏ ಇವ್ರೇನೋ ಗೋವಿಂದ ಇನ್ನೂ ಬಂದಿಲ್ಲ. ಏ ಗೋವಿಂದ, ಅಪ್ಪ ಬರ್ತೀವ್ನಿ. ನೋಡಿದೆ ತಂಗವ್ವ, ಅವ್ರ ಅಪ್ಪನಿಗೆ ಅಲ್ಲಿಂದಾನೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಕಾಲೇ ಹೇಗಾಯ್ತು ನೋಡು. ಬರ್ಲಿ ಇವನು. ನೋಡಿದ್ಯಾ, ಇವನು ಪೂಜೆಗೆ ಮುಂಚೆನೆ ಅಡ್ಡನಾಮ ಹಾಕೊಂಡು ಅವ್ರ ತರನೇ ರೆಡಿ ಆಗಿದ್ದಾನೆ. ಬಟ್ಟೆ ಹೊಸದು ಅನ್ಸತ್ತೆ. ಸಾಕಾಗಿದೆ ಕಣ. ಅಮ್ಮ ಶರ್ಟ್ ಚೆನ್ನಾಗಿದ್ದೀನಮ್ಮ, ನಿನ್ ಸೊಸೆ ಕೊಡಿಸಿದ್ದು. ತುಂಬಾ ಅದೃಷ್ಟವಂತ ಕಣ ನೀನು. ಮೊದಲನೇ ಹಬ್ಬ ಬರೋಕ್ ಮುಂಚೆನೆ ನಿನ್ ಹೆಂಡತಿ ನಿನಗೆ ಬಟ್ಟೆ ಕೊಡಿಸ್ಬಿಟ್ಟಿದ್ದಾಳೆ. ನನಗೆ 60 ವರ್ಷದ ಮದುವೆ ಹಬ್ಬ ಕೂಡ ಬರ್ತಾ ಇದೆ, ಇಲ್ಲಿವರೆಗೂ ಏನು ಕೊಡ್ಸಿಲ್ಲ. ಇಲ್ಲಿ ನೋಡಲಿ, ಈ ಬಟ್ಟೆ ಇದೆಯಲ್ಲ, ಇವತ್ತೇನೋ ಪೂಜೆ ಅಂತ ತಗೊಂಡಿದ್ದೀನಿ. ಹೌದು, ನಿನ್ ಹೆಂಡತಿಯಲ್ಲಿ? ಮೇಲಿದ್ದಾಳೆ ಅಪ್ಪ. ಯಜಮಾನ್ತೆ, ಅದೇನ ಆಕಿ ನಿನ್ನಂಗ ರೆಡಿಯಾಗಿ ಬರಕ್ ಹತ್ತಾಳಲ್ಲ? ಕನಕ, ನಿನ್ ತರ ಅಲ್ಲ. ಒಂದು ಕ್ಷಣ ನಾನು 20 ವರ್ಷದ ಹಿಂದೆ ಹೋಗಿ ನೀನೇ ಬರ್ತಾ ಇದ್ದೆ ಅನ್ಕೊಂಡೆ. ನೋಡಿ ಬಂದ್ಬಿಟ್ಲು. ನಮಸ್ಕಾರ ಅತ್ತೆ, ಹೇಗದೀನಿ? ಥೇಟ್ ನೋಡಕ ನಿಮ್ ತರಾನೇ ಅದಿನಲ್ಲ? ಏನಾಯ್ತು ನಿನ್ನ ಅವತಾರ? ಅಯ್ಯೋ ಚೀಚಿ, ಸೇಮ್ ನಿಮ್ ತರಾನೇ ರೆಡಿ ಆದ್ರೆ ಅವತಾರ ಅಂತಿದ್ದೀರಲ್ಲ. ನೀವೇ ನನ್ನ ಇನ್ಸ್ಪಿರೇಷನು. ನೀವ್ ಹತ್ರ ಇದ್ರೆ ಪಾಸಿಟಿವ್ ವೈಬ್ರೇಷನ್ಸ್ ನನಗ್ ಸಿಕ್ಕೇ ಸಿಗುತ್ತೆ. ನಿಮ್ಮಷ್ಟು ಒಳ್ಳೆ ಬುದ್ಧಿಗಳು ನನಗೂ ಬರ್ಬೇಕು. ನಿಮ್ಮೆಲ್ಲಾ ಬಿಸ್ನೆಸ್ ಟ್ಯಾಕ್ಟಿಕ್ಸು ನಾನು ತಿಳ್ಕೋಬೇಕು. ಆ ಫೀಲಿಂಗ್ಗೋಸ್ಕರ, ಎಮೋಷನ್ಗೋಸ್ಕರ ನಿಮ್ ತರಾನೇ ರೆಡಿ ಆಗಿದ್ದೀನಿ. ಚೆನ್ನಾಗಿದ್ಯಾ? ಯಾಕತ್ತೆ ಮಾತೇ ಆಡ್ತಿಲ್ಲ? ಲತಾಂಬ ಅಕ್ಕ, ಹೇಗಿದ್ದೀನಿ ನಾನು? ಸೇಮ್ ಅತ್ತೆ ತರಾನೇ ಇಲ್ವಾ? ಅಬ್ಬಾ ಅಮ್ಮ, ಸೂಪರ್ ಆಗೈತಮ್ಮ. ಇವಳು ವಿಸಿಲ್ ಹೊಡೆದು ಸಾಯಿಸೇ ಬಿಡ್ತಾಳೆ. ನೀನ್ ನಿಲ್ಸೆ. ಬಾಯಲ್ಲಿ ಹೇಳ್ಬೋದಿತ್ತಲ್ಲೇ. ಬಾಯಿಂದ ತಾನೇ ಹೇಳಿದ್ದು. ಏನು ಬಾಯಲ್ಲಿ ವಿಸಿಲ್ ಆಗ್ತಾ? ಮಾತಲ್ಲಿ ಹೇಳು ಅಂದ್ರೆ ವಿಸಿಲ್ ಹೊಡೆದು ಹೇಳ್ತಾ ಇದ್ಯಾ? ಅಮ್ಮ, ಟೈಮ್ ಆಗ್ತಿದೆ, ಬೇಗ ಶುರು ಮಾಡ್ಬೇಕು. 1 ನಿಮಿಷ, ಈಗ ಬಂದೆ. ಬೊಟ್ಟಿಡ್ಬೇಕಾದ್ರೆ ಸುಮಂಗಲಿ ಮುಖ ತಿರುಗಿಸ್ಕೋಬಾರ್ದು. ಏನಂದ್ರೆ? ಹೇಳಮ್ಮ. ಊರ ಹಾಕಿ ಬುಟ್ಟ್ಯಾಗ ಹೋಗ್ಯಾ ನೀವ? ಅತ್ತೆ ತಾವ್ ಮಾತಾಡ್ರಿ. ಲೇ, ಏನೋ ನಾವೆಲ್ಲ ಇಲ್ಲೇ ಇದ್ರು ಇವಳೇನ್ ತವ್ವೆ ಗಿವೆ ಅಂತ ಇದ್ದಾಳೆ. ಏನೋ ನಿಮ್ಗೋಳು? ಏನಿಲ್ಲ, ಅಮ್ಮನ ಹತ್ರ ಮಾತಾಡು ಅಂತಿದ್ದಾಳೆ. ಯಾಕಂತ? ಅಮ್ಮ, ನಾನು ಡಿಸ್ಕಸ್ ಮಾಡಿ ಗೀತನ ಹತ್ರ ಹೇಳಿದೆ. ಗೀತಾ ಕೂಡ ಕರೆಕ್ಟ್ ಅಂದ್ಲು. ನೀನ್ ಇವಾಗ ಅದಕ್ಕೆ ಒಪ್ಕೋಬೇಕು. ಎದಕ್ಕ? ಇವಾಗ ನಮ್ಗೆ ಯಾರಿಗೂ ಸಂಪಾದನೆ ಇಲ್ಲ ಅಂತ ನಮ್ಮನ್ ಬೈತಿದ್ಯಾ? ನಮಗೂ ಏನ್ ಮಾಡ್ಬೇಕು ಗೊತ್ತಿಲ್ಲ. ಏನೋ ಆ ದೇವ್ರ ದಯೆಯಿಂದ ನನ್ನ ಹೆಂಡತಿ ಒಂದು ವ್ಯಾಪಾರ ಶುರು ಮಾಡ್ತಾ ಇದ್ದಾಳೆ. ನಮ್ ಕೈಯಲ್ಲಿ ಏನು ಇಲ್ದಿದ್ರೂ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಆದ್ರೂ ಮಾಡ್ಬೇಕಲ್ವಾ? ಆ ವ್ಯಾಪಾರದಿಂದ ನಾವೇನಾದ್ರೂ ಸಂಪಾದಿಸಿದ್ರೆ ಅಲ್ವಾ ನಿನಗೂ ನಮ್ಮ ಮೇಲೆ ಗೌರವ ಬರುತ್ತೆ, ನಾವ್ ಈ ಮನೆಯಲ್ಲಿ ಇರ್ತೀವಿ. ನಮ್ಮೆಲ್ರಿಗೂ ಒಳ್ಳೇದ್ ಬಯಸೋ ಅಂತವಳಾಗಿ
ಈ ವ್ಯಾಪಾರಕ್ಕೆ ಮೊದಲನೇ ತೆಂಗಿನಕಾಯಿ ನೀನೇ ಹೊಡಿಬೇಕು ಅಮ್ಮ. ನಾ ಎದಕ್ಕ? ಅದೆಲ್ಲ ಅವ್ರ ನೋಡ್ಕೋತಾರ. ಅಮ್ಮ ಯಾಕಮ್ಮ ಹಂಗ್ ಮಾತಾಡ್ತೀಯಾ? ನೀನೇ ಬಂದು ತೆಂಗಿನಕಾಯಿ ಹೊಡಿಬೇಕು ಪ್ಲೀಸ್ ಅಮ್ಮ. ಅಮ್ಮಂಗಿಂತ ದೊಡ್ಡ ದೇವ್ರು ಯಾರಾದ್ರೂ ಇದಾರ ಹೇಳು? ಅಮ್ಮ ಪ್ಲೀಸ್ ಅಮ್ಮ. ನೋಡು, ನೀನ್ ತೆಂಗಿನಕಾಯಿ ಹೊಡಿಲಿಲ್ಲ ಅಂದ್ರೆ ನನ್ ಮೇಲೆ ಹಣೆ ಅಷ್ಟೇ ನೋಡು. ಇದನ್ನ ಮಾತ್ರ ಚೆನ್ನಾಗಿ ತಿಳ್ಕೊಂಡಿದ್ದ ನಿನ್ ಎರಡನೇ ಮಗ. ಆತಾತ್ ಬಿಡು. ನಿನ್ನ ಮೇಲೆ ಆಣಿ ಮಾಡಿದ್ಮೇಲೆ ತೆಂಗಿನಕಾಯಿ ಹೊಡಿಲಿಲ್ಲ ಅಂತ ಕೆಟ್ಟ ಹೆಸರು ನನ್ಗ್ಯಾಕ? ಹೊಡಿತೀನಿ ಬರ್ರಿ. ಥ್ಯಾಂಕ್ಸ್ ಅಮ್ಮ. ಏಯ್ ನಡ್ರೋ ಸರಿ ಬನ್ನಿ. ಬನ್ನಿ. ಬಾ. ಅಮ್ಮ ಈಕಿದಿನ್ನ ವ್ಯಾಪಾರನ ಶುರು ಆಗಿಲ್ಲ, ಈಸ್ ಮಂದಿ ಗಿರಾಕಿನ. ಏನ್ ಕನಕ, ಇನ್ನು ತೆಂಗಿನಕಾಯಿನೇ ಹೊಡೆದಿಲ್ಲ, ಅಷ್ಟೊಳಗೆ ಕಸ್ಟಮರ್ಸ್ ಬಂದಿದ್ರಂತ ಬೇಜಾರಾಗ್ತಿದ್ಯಾ? ಆಹಾ, ಎಲ್ಲ ನನ್ನ ಮಗನ ಐಡಿಯಾ ಅಲ್ಲ? ಏನೂ ಅಲ್ಲ, ಎಲ್ಲ ನನ್ನ ಮಗಳ ಐಡಿಯಾ. ಅಷ್ಟೇ ಅಲ್ಲ, ವ್ಯಾಪಾರಕ್ಕೆ ಬೇಕಾಗಿರೋ ಹಣ ಎಲ್ಲ ಕೊಟ್ಟಿರೋದು ಕೂಡ ನನ್ ಮೊಮ್ಮಗಳೇ. ಹಬ್ಬ, ನಮ್ ಹುಡುಗನ ಮಾತಿಲ್ದೆ ನಿಮಗ್ ಬಂಡವಾಳ ಸಿಕ್ಬಿಡ್ತಾ? ಇಲ್ಲಿ ಯಾರ್ ಮಾತ್ ಕೇಳಿ ಯಾರು ನಡ್ಕೋತಾ ಇಲ್ಲ. ಮಾತ್ ಕೇಳೋದು ಅಂತಿದ್ದಾರೆ, ಹೇಳಿದ್ರೆ ಸರಿ ಇರಲ್ಲ ನೋಡಿ. ನಿಮ್ ಮುಂದೆನೆ ಮಾತಾಡಕ್ ಆಗಲ್ಲ, ಇನ್ನು ಊರವ್ರ ಮುಂದೆ ಏನ್ ಮಾತಾಡ್ತಾರೆ? ಏನ್ ಗೀತಾ ಇದು? ಇವ್ರ ಜೊತೆ ಜಗಳ ಆಡಕ್ ಹೋಗಿ ನನಗ್ ಡ್ಯಾಮೇಜ್ ಮಾಡ್ತಾ ಇದ್ರಲ್ಲ ನಿಮ್ಮಮ್ಮ. ಅಮ್ಮ, ನಾನ್ ಇದಕ್ಕೂ ಮುಂಚೆ ಬರೀ ಗೀತಾ, ಇನ್ಮೇಲೆ ಗೀತಾ ಗೋವಿಂದ. ಈಗ ನಾನ್ ಏನೇ ಮಾಡಿದ್ರು ಅದ್ರಲ್ಲಿ ಅರ್ಧ ನನ್ ಗಂಡಂಗೂ ಇರುತ್ತೆ. ಇಲ್ಲ ಅಂತ ನಾನ್ ಹೇಳ್ತಿಲ್ವೇ, ನಾಳೆ ನಿನ್ ಗಂಡನ್ ಮುಂದಿಟ್ಕೊಂಡು ನೀನೇನೋ ಮಾಡ್ತಿದ್ಯಾ ಅಂತ ನನ್ಗೂ ನಿನ್ಗೂ ಮಾತ್ ಬರ್ಬಾರ್ದು ಅಂತ ಮೊದ್ಲೇ ಹೇಳ್ತಿದ್ದೀನಿ. ಹೀಗೆ ಮಾತಿಗ್ ಮಾತ್ ಬೆಳೆಸ್ಕೊಂಡ್ ಹೋದ್ರೆ ಮಾತು ನಿಲ್ಲೋದೇ ಇಲ್ಲ. ಮೊದ್ಲು ಆ ಮಾತನ್ನ ಕಟ್ ಹಾಕಿ. ನೀವ್ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಮುಹೂರ್ತ ಟೈಮು ಮೀರೋಗ್ಬಿಡುತ್ತೆ. ಮುಹೂರ್ತ ಟೈಮ್ ಶುರು ಆಗಿದೆ, ಇನಾಗ್ರೇಷನ್ ಶುರು ಮಾಡಿ. ಅಮ್ಮ ತೆಂಗಿನಕಾಯಿ ಹೊಡಿ ಅಮ್ಮ, ದೇವ್ರಿಗೆ ಚೆನ್ನಾಗಿ ಬೇಡ್ಕೊಂಡು ಹೊಡಿ. ತೆಂಗಿನಕಾಯಿ ಹೊಡಿರಿ, ಹಾಗೆ ಆರತಿ ಕೂಡ ಬೆಳಗ್ಬೇಕು. ಕರ್ಪೂರ ಅಂದ್ರೆ ನಾವು ಅಷ್ಟೋ ಇಷ್ಟೋ ಇಡೋದಲ್ಲ, ಚೆನ್ನಾಗಿ ಗಂಟೆಗಟ್ಲೆ ಉರಿಯೋದನ್ನೇ ಇಡ್ತೀವಿ. ಇನಾಗರೇಷನು ನಿಮ್ ಕೈಯಿಂದಾನೆ ಆಗ್ಬೇಕು ಅಂತ ನಿಮ್ ಸೊಸೆನೇ ನಿರ್ಧಾರ ಮಾಡಿದಾಳೆ. ನಾನು ಪಕ್ಕದಲ್ಲೇ ನಿಂತಿರ್ತೀನಿ. ನಟರಾಜಣ್ಣ, ಈ ಕರ್ಪೂರನ ನೀವು ಬೆಳಗ್ಸಿ, ನಿಮ್ ಮನೆಯವರು ತೆಂಗಿನಕಾಯಿ ಹೊಡಿತಾರೆ. ಆಹಾ, ನನಗೂ ಚಾನ್ಸ್ ಇದೆ ಅಂತ ಆಯ್ತು. ಬನ್ನಿ. ಸುಬ್ರಹ್ಮಣ್ಯ, ಈಗ ಬೆಳಗ್ಸ್ತಿರೋಂಥ ಕರ್ಪೂರ ಬೆಳಗೋ ಹಾಗೆ ಇವರ ವ್ಯಾಪಾರ, ಇವರ ಜೀವನ, ಇವರ ಭವಿಷ್ಯ ಉಜ್ವಲವಾಗ್ಲಿ ಸ್ವಾಮಿ. ನಿಮ್ಮ ಆಶೀರ್ವಾದ ಇರಲಿ. ಹೊಡಿರಿ ಹೊಡಿರಿ. ಒಡಿ ಅವ್ರದ ಕಾಯಿ ಹೋದಿಲ್ಲ. ಅಮ್ಮ ಒಂದ್ ನಿಮಿಷ. ಲೈ, ತೆಂಗಿನಕಾಯಿ ಹೊಡೆಯಕ್ ಹೋದ್ರೆ ತಡಿತೀಯಲ್ಲೋ? ಏನಿಲ್ಲಪ್ಪ, ಅಮ್ಮನ ಹತ್ರ ಒಂದ್ ಮಾತು ತಗೋಬೇಕು. ಏನದು? ಇವಾಗ ತೆಂಗಿನಕಾಯಿ ಹೊಡೆದು ನಿನ್ ಸೊಸೆ ವ್ಯಾಪಾರನ ನೀನೇ ಪ್ರಾರಂಭ ಮಾಡ್ತಾ ಇದೀಯಾ, ಅದಕ್ಕೆ ಮೊದಲನೇ ಬೋಣಿ ಕೂಡ ನೀನೇ ಮಾಡ್ಬೇಕು. ನಾ ಮೊದಲನೇ ಬೋಣಿ ಮಾಡ್ಬೇಕಾ? ನಾ ಯಾಕೆ ಮಾಡ್ಬೇಕ? ಇದು ಚೆನ್ನಾಗಿದೆ ನೀನ್ ಕೇಳಿದ್ದು. ಇವಾಗ ಸಿನಿಮಾ ಆಕ್ಟರ್ಗಳೆಲ್ಲ ಹೋಗಿ ಬಟ್ಟೆ ಅಂಗಡಿಗಳಿಗೆ ರಿಬ್ಬನ್ ಕಟಿಂಗ್ ಮಾಡ್ತಾ ಇದ್ದಾರೆ. ಹಂಗೆ ಒಂದ್ ಸೀರೆನೂ ಕೊಂಡ್ಕೊಂಡ್ ಬರೋದಿಲ್ವಾ? ಹಂಗೆ ಶೂ ಅಂಗಡಿಗೆ ಹೋಗಿ ರಿಬ್ಬನ್ ಕಟಿಂಗ್ ಮಾಡ್ತಾರೆ. ಹಂಗೆ ಒಂದ್ ಶೂ ತಗೊಂಬರಲ್ವಾ? ಹಂಗೆ ಈ ವ್ಯಾಪಾರಕ್ಕೆ ಸಂಬಂಧಿಸಿದಂಗೆ ನೀನೇ ಮೊದಲನೇ ಬೋಣಿ ಮಾಡ್ಬೇಕು. ನೀವ್ ವ್ಯಾಪಾರ ಮಾಡಕ್ಕ ನಾ ಯಾಕೆ ಖರ್ಚು ಮಾಡ್ಲಿ? ಅಯ್ಯೋ ಅತ್ತೆ, ನೀವ್ ಈಗ್ಲೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ದುಡ್ಡು ಕೊಡೋದಿಕ್ಕೆ ಬೇರೆ ಒಂದ್ ಪ್ರೋಸೆಸ್ ಇದೆ. ಹೌದಾ? ಇವಾಗ ದುಡ್ಡೇನ್ ಬೇಡವಂತಲ್ಲ, ಯಾವಾಗ ಬರುತ್ತಂತಲ್ಲ, ಬಿಡು ಪರವಾಗಿಲ್ಲ. ಬೇಕು ಅಂದ್ರೆ ಆಗಾಗ ಕಂತಿನ ಪ್ರಕಾರ ಕೊಡೋಣ. ಹಾ, ಅದನ್ ಮಾತಾಡ್ಕೊಳ್ಳೋಣ, ಯಾವ ತೊಂದ್ರೆನೂ ಇಲ್ಲ. ಅತ್ತೆ, ಚೆನ್ನಾಗ್ ಬೇಡ್ಕೊಳ್ಳಿ. ನನ್ ವ್ಯಾಪಾರ ಇದು, ನಿಮ್ ವ್ಯಾಪಾರಕ್ಕಿಂತ ಇನ್ನು ದೊಡ್ಡದಾಗ್ ಬೆಳಿಬೇಕು. ಹೋಗ್ ಮುಂದುವರ್ಸಿ. ಚಂದಾಗಿರ್ಬೇಕಲ್ಲ, ನೋಡ್ತೀನಿ. ಹಬ್ಬ, ತೆಂಗಿನಕಾಯಿನ ತುಂಬಾ ಚೆನ್ನಾಗಿ ಹೊಡೆದ ಕಣೆ. ಒಂದೇ ಹೊಡೆತ ಕೊಡ್ದೋಯ್ತು. ವ್ಯಾಪಾರನೂ ತುಂಬಾ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ಹೊಡೆದಿದಂತೂ ಚೆನ್ನಾಗೇ ಇತ್ತು, ಆದ್ರೆ ನೀನ್ ಏನ್ ವ್ಯಾಪಾರ ಮಾಡ್ತೀಯ ಅಂತ ಇದುವರೆಗೂ ಹೇಳೇ ಇಲ್ವಲ್ಲ. ಹೌದಪ್ಪ, ನಾವರ ಎಷ್ಟೊತ್ತನ ಕಾಯ್ತಾ ಕುಂಡ್ರದು ಏನ್ ವ್ಯಾಪಾರ ಅಂತ ತಿಳಿಬೇಕಲ್ಲ. ಮೊದ್ಲ ಅದೇನಂತ ಹೇಳ್ರಿ. ತೆಂಗಿನಕಾಯಿನೂ ಒಡದ್ನಿ, ಇನಾಗ್ರೇಷನ್ ಆತ. ಇನಾಗ್ರೇಷನ್ ಎಲ್ಲಾಯ್ತು?
ತೆಂಗಿನಕಾಯಿ ಹೊಡೆದಿದ್ದೀರಾ ಅಷ್ಟೇ ತಾನೇ? ಈಗ ಅತ್ತೆ ಹೆಸರಲ್ಲೇನೆ ಈ ಕಂಪನಿ ಹೆಸರಿರೋ ಬೋರ್ಡನ್ನ ಓಪನ್ ಮಾಡಿ ನಮ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ. ಆ ಭಾಗ್ಯ ಏನಾದ್ರು ನನ್ನ ತಂಗಿ ಕೊಟ್ಟಿದ್ದೀರಲ್ಲ, ಬಹಳ ಸಂತೋಷ. ಕನಕ, ಹೋಗೋ ನೀನು. ಅಮ್ಮ ಇದನ್ನ ಹಿಡ್ಕೊಂಡು ಹಂಗೆ ಹೇಳಿ, ಆ ಕರ್ಟನ್ ಓಪನ್ ಆಗುತ್ತೆ. ಹೇಳಿ ಕನಕ. ಇನ್ನಿ ಬೋರ್ಡ್ ನೋಡಿದ್ಮೇಲೆ ಅತ್ತೆ ಪರಿಸ್ಥಿತಿ ಏನಾಗುತ್ತೋ. ನೀನ್ ಯಾಕೆ ಒಂಥರ ಇದ್ಯಾ? ಈಗ ಈ ಬೋರ್ಡ್ ತೆಗೆದು ನೋಡಿದ್ಮೇಲೆ ಅತ್ತೆ ಏನ್ ಹೇಳ್ತಾರೋ, ಏನ್ ಗಲಾಟೆ ಮಾಡ್ತಾರೇನೋ. ಏನಾಗಲ್ಲ, ನೋಡೋಣ ಇರು. ಏನೇನೇನ? ಧರ್ಮ ಬಡ್ಡಿ ಫೈನಾನ್ಸ್ ಕಂಪನಿ ಕೇವಲ 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಮಾತ್ರ. ಪ್ರೊಪ್ರೈಟರ್ ಶ್ರೀಮತಿ ಗೀತಾ ಗೋವಿಂದ. ಅತ್ತೆ ಮುಖದಲ್ಲಿ ಶಾಕ್ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ಏನೇನ್ ಕಾದಿದ್ಯೋ ಏನೋ. ಏನದು ನಿನ್ ಕಿರಿಕಿರಿ? ಸಂತೋಷ ಅತ್ತೆ. ಆಹಾ, ನೀ ಎದಕ್ ಸಂತೋಷ ಪಡಕತ್ತಿ ನನಗ್ ಚಂದನ ಗೊತ್ತ. ಏನ ಆಕ್ಸಿಡೆಂಟ್ ಏನ ಇದ? ನೀ ಏನಾರ ಹೊರಗ್ ಮಾಡ್ತೀಯ ಅಂದ್ರ ನೀ ನನ್ನ ಮನೆಯಾಗ ಇನ್ನೊಂದು ಕಂಪ್ನಿ ಶುರು ಮಾಡ್ತೀಯನ? 100 ರೂಪಾಯಿಗೆ 2 ರೂಪಾಯಿ ಅಂತ ಬರ್ದಿ ನನ್ನ ವ್ಯಾಪಾರನ ಮುಚ್ಚಬೇಕನ್ನಕತ್ತಿ ಏನ? ಅತ್ತೆ, ಇದು ನಿಮ್ಮನೆ ನಮ್ಮನೆ ಅಂದ್ರೆ ಹೇಗೆ? ಅದು ಅಲ್ದೆ ಇಲ್ಲಿ ನಾವ್ ಇರೋದಕ್ಕೆ ಎಲ್ಲದಕ್ಕೂ ಪೇ ಮಾಡ್ತಿದೀವಲ್ಲ, ಅದಕ್ಕೆಲ್ಲ ಸಂಪಾದನೆ ಮಾಡ್ಬಾರ್ದಾ? ಸಂಪಾದಿಸಿ ನಿಮ್ ಕೈಗೆ ತಾನೇ ಕೊಡ್ಬೇಕು. ಅದಕ್ಕೆ ನಮ್ ವ್ಯಾಪಾರ ನಾವ್ ಮಾಡ್ಕೋತೀವಿ, ನಿಮ್ ವ್ಯಾಪಾರ ನೀವ್ ಮಾಡ್ಕೊಳ್ಳಿ. ಆದ್ರೂ ನಿಮ್ದು ದೊಡ್ಡ ಕಂಪನಿ ಅಲ್ವಾ, ಎಷ್ಟೋ ವರ್ಷಗಳಿಂದ ವ್ಯಾಪಾರ ಮಾಡ್ತಿದ್ದೀರಾ. ನಮ್ದೇನೋ ಚಿಕ್ಕ ಕಂಪನಿ, ಈಗಷ್ಟೇ ಶುರು ಮಾಡ್ತಿದೀವಿ. ನೀವ್ ನನ್ನ ನೋಡಿ ಹೆದರ್ಕೋತಿದ್ದೀರಾ ಏನೋ? ಹೇಯ್, ನಾವು ನಿಮ್ಮನ್ನ ನೋಡಿ ಯಾಕೆ ಭಯ ಪಡ್ತೀವಿ? ಪಲ್ಲವಿ, ಇವರು ವ್ಯಾಪಾರ ಅಂತ ಹೇಳ್ತಾನೆ ಇದ್ರು. ನಾನೇನೋ ಅನ್ಕೊಂಡಿದ್ದೆ ಬಡ್ಡಿ ವ್ಯವಹಾರನ. ಅದೇ ನನಗೂ ಆತಂಕ ಆಗ್ತಿರೋದು, ಏನಾಗುತ್ತೋ ಏನೋ ಅಂತ. ಸರಿ ಸರಿ. ಬಾಲಾಜಿ ಸ್ವೀಟ್ಸ್ ಸರಿ ಸರಿ ಅಣ್ಣ. ನಾನ್ ಕೊಡ್ತೀನಿ. ಅತ್ತೆ ತಗೊಳ್ಳಿ. ತಗೊಳಮ್ಮ. ತಗೊಳ್ಳಿ. ಮೊದ್ಲು ನೀವು ಬೋಣಿ ಮಾಡ್ಬೇಕಲ್ವಾ? ನಮ್ಮ ಆಫೀಸ್ಗೆ ಹೋಗೋಣ ಬನ್ನಿ. ಆಫೀಸಾ? ಅದನ್ನೆಲ್ ಮಾಡಿದೀರಾ? ಅಯ್ಯೋ ಬನ್ನಿ, ಹೇಳ್ತೀನಿ. ಬನ್ನಿ ಬನ್ನಿ. ಇದೇ ನಮ್ಮ ಆಫೀಸು. ಹಾ, ಅಲ್ಲ ಇದ್ರಾಗ ಬೋಣಿ ಮಾಡೋದೇನೈತಿ? ಅಯ್ಯೋ, ವ್ಯಾಪಾರದಲ್ಲಿ ಫಸ್ಟ್ ಬೋಣಿ ಅಂದ್ರೆ ಏನು? ಮೊದಲನೇ ಸಾಲ ಅದನ್ನ ನೀವೇ ತಗೋಬೇಕು. ಏನಂತಾಳಾಕಿ? ಮೊದ್ಲೇ ಸಾಲ ಕನಕಲಕ್ಷ್ಮಿ ತಗೋಬೇಕಂತೆ. ಯವ್ವಾ, ಏನು ಕನಕ ಮೊದ್ಲು ಸಾಲ ತಗೋಬೇಕಾ? ಈ ಜನ್ಮದಾಗ ಸಾಧ್ಯನಾ? ಯಾವಾಗೂ ಈಕನ್ನ ಸಾಲ ಕೊಟ್ಟು ಬಡ್ಡಿ ತಗೊಳ್ತಾಳ ವಿನಃ ಸಾಲ ತಗೊಳ್ಳೋ ರೂಢನ ಇಲ್ಲ ಆಕಿಗೆ. ಅಂದಾಗ ಈಕಿ ಹೆಂಗ್ ಸಾಲ ತಗೊಂತಾಳ? ಮಾತ್ ಕೊಟ್ಟಿದ್ದೀರಾ, ಮಾತ್ ತಪ್ತೀರಾ ಅಂದ್ರೆ ಅದು ನಿಮ್ಮ ಇಷ್ಟ. ತೆಂಗಿನಕಾಯಿ ಒಡೆದು ಪ್ರಾರಂಭೋತ್ಸವ ಮಾಡಿ ಮೊದಲನೇ ಬೋಣಿನೂ ಮಾಡಲ್ಲ ಅನ್ನೋ ಅಪವಾದ ನೀವ್ ಹೊರೋ ಹಾಗಿದ್ರೆ ಹೊತ್ಕೊಳ್ಳಿ. ನಾನು ಆ ಸಾಲನ ಒಂದಿರೋ ಊರ್ ಜನಕ್ಕೆ ಕೊಟ್ಟು ಶುರು ಮಾಡ್ತೀನಿ. ಅಮ್ಮ ಮರ್ಯಾದೆ ಹೋಗುತ್ತಮ್ಮ. ಮಾತ್ ಕೊಟ್ಟಿದ್ಯಾ ನೀನು, ಮಾತ್ ತಪ್ಪಬೋದ ನೀನು? ಸಾಲ ತಗೋ. ಸರಿ ಹೋದ್ರಾಯ್ತು, ಸಾಲ ತಗೋ. 160 ರೂಪಾಯಿ. 160 ರೂಪಾಯಿ ಚೀಪ್ ಆಗಿ? ಕನಕಲಕ್ಷ್ಮಿ ಅವ್ರ ಸ್ಟೇಟಸ್ಗೆ ಅಟ್ಲೀಸ್ಟ್ 1 ಲಕ್ಷನಾದ್ರೂ ತಗೋಬೇಕು. ಏನು 1 ಲಕ್ಷ ರೂಪಾಯ? ಮತ್ತೆ ಆದ್ರೂ ನಿಮ್ಮಷ್ಟೇನ್ ಬಡ್ಡಿ ಅಲ್ವಲ್ಲ, 2 ರೂಪಾಯಿ. ಸರಿ, 1 ಲಕ್ಷ ರೂಪಾಯಿ ಬೇಡ, ಆದ್ರೆ
ಮಾತಿಗೆ ಮಾತ್ರ ಒಂದು 10,000 ರೂಪಾಯಿ ಓಕೆನಾ? 10,000ನಾ?